ಯಾಕೋ ಹೀಗೆ ಮಾಡಿದೆ? ನಾನು ಏನು ಮಾಡಿದೆ ಅಂತ ನನಗೆ ಮೋಸ ಮಾಡಿದ್ರಿ? ಅವನು ಫ್ರಾಡ್ ಅಂತ ಹೇಳಬೇಕು ತಾನೆ? ನನಗೇನೋ ನೀವಿಬ್ರು ಸೇರ್ಕೊಂಡೆ ಮೋಸ ಮಾಡಿದ್ರಿ ಅಂತ ಅನಿಸ್ತಾ ಇದೆ. ಏನ್ ಮಾತಾಡ್ತಿದ್ದೆ ಸಂತು? ಇರೋದನ್ನ ಹೇಳ್ತಾ ಇದ್ದೀನಿ ಕಣ. ನೀವಿಬ್ರು ಸೇರ್ಕೊಂಡು ನಾನು 15 ಲಕ್ಷನ ಮೋಸ ಮಾಡಿದೀರಾ ಅಂತ ಹೇಳ್ತಾ ಇದ್ದೀನಿ. ಸಾಕು ಸುಮ್ಮನಿರಪ್ಪ. ನೀನು ದುಡ್ಡು ಕಳ್ಕೊಂಡಿರೋಕ್ಕೆ ನನಗೂ ಬೇಜಾರಿದೆ. ಅದನ್ನ ನನ್ನ ಹೆಂಡತಿ ಹತ್ರನೂ ಹೇಳಿದ್ದೀನಿ. ನೋಡು, ಇನ್ನೊಂದು 2 ದಿವಸ ವೇಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅವನೊಬ್ಬ ಫ್ರಾಡ್ ಕಣ. ಅವನು ದೊಡ್ಡ ಮೋಸಗಾರ ಅಂತೆ. ಸುಮಾರು ಜನಕ್ಕೆ ಮೋಸ ಮಾಡಿದಾನಂತೆ. ನನ್ನ ತಮ್ಮ ಹೇಳ್ದ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಕೂಡ ಇದೆ. ಏನು ಸಂತು ಹಿಂಗಾಗೋಯ್ತು? ಎಂತೆಂಥ ಜನ ಇರ್ತಾರೆ ಸಂತು, ಯಾರು ಹೆಂಗೆ ಅಂತಾನೆ ಗೊತ್ತಾಗಲ್ವಲ್ಲೋ. ಅವ್ರ ಮನೆ ಗೊತ್ತೇ ನನಗೆ. ಗೊತ್ತಿದೆ, ತೋರಿಸು. ಹೋಗಿ ಒದ್ದು ವಸೂಲಿ ಮಾಡ್ಕೊಂಡ್ಬರ್ತೀನಿ. ಅವ್ರ ಮನೆ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಕಣೋ. ನಾನು ಹೇಗೆ ನಿನಗೆ ಮೀಟ್ ಮಾಡಿಸಿದ್ನೋ, ನನಗೂ ಕೂಡ ಇನ್ನೊಬ್ರು ಯಾರೋ ಮೀಟ್ ಮಾಡಿಸಿದ್ರು. ಏನೋ ಸ್ವಲ್ಪ ದುಡ್ಡು ಬರುತ್ತೆ, ಸಾಲ ಗೀಲ ಎಲ್ಲ ತೀರುತ್ತೆ ಅಂತ ನಾನು ಅವಾಗವಾಗ ದುಡ್ಡು ಕೊಡ್ತಾ ಇದ್ದೆ. ನೀನು ಬೇರೆ ಮನೆ ಕಟ್ಟಿದೆಯಲ್ಲ, ನಿನಗೂ ಏನೋ ಹೆಲ್ಪ್ ಆಗ್ಬೋದು ಅಂತ ನಿನ್ನೂ ಮೀಟ್ ಮಾಡಿಸಿದೆ ಅಷ್ಟೇ. ನೋಡು, ಅವ್ರು ಯಾರು ಏನು ಅಂತ ನನಗೆ ಗೊತ್ತಿಲ್ಲ ಕಣೋ. ದುಡ್ಡು ಕೊಡ್ತಾ ಇದೆ, ತಗೋತಾ ಇದೆ ಅಷ್ಟೇ. ಗೊತ್ತಿಲ್ಲ ನನಗೆ ಯಾಕೆ ಪರಿಚಯ ಮಾಡಿಸ್ದೆ? ನೀನು ತಗೊಂಡು ಮುಚ್ಕೊಂಡಿರ್ಬೇಕಾಗಿತ್ತು. ನನಗೇನೋ ನೀವಿಬ್ರು ಸೇರ್ಕೊಂಡೆ ನನಗೆ ಮೋಸ ಮಾಡಿದಿರಿ ಅಂತ ಅನಿಸ್ತಾ ಇದೆ ಕಣ. ಸಾಕು ಸುಮ್ಮನೆ ಸಾಕು. ನೀನು ನನ್ನ ಹಿಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಿನಗೆ ನಾನು 15 ಲಕ್ಷ ಕೊಡು ಅಂತ ಹೇಳಿದ್ನ. ಮೊದಲನೇ ಸಲ ಕೊಟ್ಟಾಗ ಕರೆಕ್ಟಾಗಿ ವಾಪಸ್ ಬಂದಿತ್ತು ತಾನೆ. ಸಣ್ಣ ಪುಟ್ಟ ಲಾಭ ನೋಡ್ಕೊಂಡು ಸುಮ್ಮನಾಗದ್ ಬಿಟ್ಟು ದುರಾಸೆ ಕೈ ಹಾಕಿದ್ರೆ ಹೀಗೆ ಆಗೋದು. ನಾನು ನನ್ನ ಹೆಂಡತಿ ಮಾತು ಕೇಳಿದೆ ದುಡ್ಡು ಹಾಕಿದ್ರೆ 1.5 ಲಕ್ಷ ಕಳ್ಕೋಬೇಕಾಗಿತ್ತು. ಪುಣ್ಯಕ್ಕೆ ನನ್ನ ಹೆಂಡತಿ ಬೇಡ ಅನ್ನೋ ನಾನು ಸುಮ್ಮನಾದೆ. ಹೌದು, ನೀನ್ ಯಾಕೆ ಅಷ್ಟು ದೊಡ್ಡ ಅಮೌಂಟ್ ಒಪ್ಕೊಂಡೆ? ಕೈಯಲ್ಲಿ ಎಷ್ಟಿತ್ತು ಅಷ್ಟು ಕೊಟ್ಬಿಟ್ಟು ಸುಮ್ಮನಾಗಬೇಕಾಗಿತ್ತಾನೆ. ಏನೋ ಒಂದಿಷ್ಟು ದುಡ್ಡು ಮಾಡ್ಕೊಂಡು ಅದರಲ್ಲೇ ಸ್ವಲ್ಪ ಆಟ ಆಡ್ಬೇಕಾಗಿತ್ತು. ಅದನ್ನ ಬಿಟ್ಟು ಬಡ್ಡಿಗೆ ಸಾಲ ತಂದು ಕೊಡು ಅಂತ ನಾನು ಹೇಳಿದ್ನ. ಅಲ್ಲಪ್ಪ, ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಈಗ ನನ್ನ ಮೇಲೆ ಹೇಳಕ್ ಬರ್ತಿದ್ಯಲ್ಲ. ನಿನ್ಗೊಂದು ದೊಡ್ಡ ನಮಸ್ಕಾರನಪ್ಪ. ಇನ್ಮೇಲೆ ದುಡ್ಡಿನ ವಿಷಯಕ್ಕೆ ನನ್ನ ಹತ್ರ ನೀನು ಬರಬೇಡ, ನಿನ್ನ ಹತ್ರ ನಾನು ಬರಲ್ಲ. ನಾನು ಇನ್ನು ಹೊಡ್ತೀನಿ. ಅವನದೇನು ಪ್ರಯೋಜನ ಇಲ್ಲ ಕಣ. ಇವಾಗ ದುಡ್ಡಿಗೆ ಹೇಗೆ ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡಬೇಕಷ್ಟೆ. ಸಮಾಧಾನ ಮಾಡು.